ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾವಿವತ್ತು ನಮ್ಮ ಅಡಿಗೆಯರ ಮನೆಯಲ್ಲಿ ಯಾವ ರೆಸಿಪಿನ ತಯಾರಿಸಿದ್ದೀವಿ ನೋಡಿ. ಹೌದು, ಬಿಸಿಬೇಳೆ ಬಾತ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಐಟಮು ಕೂಡ ಬೇಕಾಗಿಲ್ಲ, ಸಮಯನೂ ಕೂಡ ಬೇಕಾಗಿಲ್ಲ. ತುಂಬ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಈ ಬಿಸಿಬೇಳೆಬಾತ್ ರೆಸಿಪಿನ 10-15 ನಿಮಿಷದಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಬೇರೆ ಬೇರೆ ರೀತಿಯಲ್ಲಿ ಬಿಸಿಬೇಳೆಬಾತನ್ನು ಮಾಡಿ ತೋರಿಸ್ತಾರೆ. ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಮತ್ತು ಎಷ್ಟು ರುಚಿಯಾಗಿರುತ್ತೆ ಹಾಗೂ ಇದಕ್ಕೆ ಏನೆಲ್ಲ ಉಪಯೋಗಿಸ್ತೀವಿ ಅಂತ ನೋಡೋಣ. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚಿಗೆ ಹಾಗೂ ರಾತ್ರಿಯ ಡಿನ್ನರ್ಗೆ, ಮನೆಯಲ್ಲಿ ಫಂಕ್ಷನ್ ಆದರೆ ಮಕ್ಕಳು ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಬಹು ಬೇಗ 10-15 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಈ ಬಿಸಿಬೇಳೆಬಾತನ್ನು ತುಂಬ ರುಚಿಯಾಗಿರುತ್ತೆ ನೋಡಿ. ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನ ತಗೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಬಟಾಣಿ ಈ ರೀತಿ ನಾನು ತರಕಾರಿಗಳನ್ನ ತೊಗೊಂಡಿದ್ದೀನಿ. ನೀವು ಕೂಡ ನಿಮ್ಮ ಇಷ್ಟಪಟ್ಟಿದ್ದ ತರಕಾರಿಗಳನ್ನ ಮಿಕ್ಸ್ ತರಕಾರಿಗಳನ್ನ ತೊಗೊಂಡು ಇಲ್ಲಿ ಮಾಡ್ಬೋದು. ಬಟಾಣಿನ ರಾತ್ರಿನೇ ನೆನೆ ಹಾಕಿ, ಇಲ್ಲಿ ಹಸಿ ಬಟಾಣಿ ತೊಗೋಬೇಡಿ, ಒಣ ಬಟಾಣಿನೇ ನೆನೆಸಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ನೆನೆಸೋದು ಮರ್ತೋದ್ರೆ ಬೆಳಿಗ್ಗೆನೇ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿದ್ರೆ ಕುದಿಯೋ ನೀರಲ್ಲಿ ಬೇಗ ಬಟಾಣಿ ಚೆನ್ನಾಗಿ ನೆನೆಯುತ್ತೆ. ಮತ್ತು ಇಲ್ಲಿ ಐಟಮ್ಗಳು ನೋಡಿ, ಇಲ್ಲಿ ಒಂದು 10-15 ಜನಕ್ಕೆ ನಮ್ಮನೆ ಗೆಸ್ಟ್ ಎಲ್ಲ ಬಂದಿದ್ದರು, ಅದರಿಂದ ಬಿಸಿಬೇಳೆಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಿಸಿಬೇಳೆಬಾತ್ ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ. 2 ಈರುಳ್ಳಿನ ಹೀಗೆ ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ, 2 ಟೊಮೊಟೊ ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ಟೇಸ್ಟಿಗೆ ಅಂತ, ಹಾಗೂ 1 ನಿಂಬೆಹಣ್ಣು ಗಾತ್ರದ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಬಿಸಿಬೇಳೆಬಾತ್ ಪೌಡರು 3-4 ಚಮಚ, ಅರ್ಧ kg ತೊಗರಿಬೇಳೆ, ಮಿಕ್ಸ್ ತರಕಾರಿ ಹಚ್ಚಿಟ್ಕೊಂಡಿರೋಂಥದ್ದು, ಮತ್ತು ಒಗ್ಗರಣೆಗೆ ಹಸುವಿನ ತುಪ್ಪ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಎಣ್ಣೆ ಮತ್ತು ಉಪ್ಪು. ನಾವು ಇಷ್ಟನ್ನು ತಗೊಂಡು ಇವಾಗ ಅಡುಗೆನ ರೆಡಿ ಮಾಡೋಣ. ಬಟಾಣಿ ಜೊತೆಗೆ ನೀವು ನೆಲಗಡಲೆ ಅಂದರೆ ಶೇಂಗಾನ ತೊಗೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಮಸಾಲೆ ಪೌಡರು 4-5 ಚಮಚ ತೊಗೊಂಡಿದ್ದೀನಿ. ಮಸಾಲೆ ಪೌಡರು ಹೇಗೆ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಾಂಗಿಬಾತ್ ಮಸಾಲೆ ಪೌಡರು, ಬಿಸಿಬೇಳೆಬಾತ್ ಮಸಾಲ ಪೌಡರು ಎರಡೂ ಒಂದೇ ಪೌಡರ್ ಮಾಡಿ ಸುಮಾರು 6 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ಬಹು ಬೇಗ ಕ್ವಿಕ್ಕಾಗಿ ನೀವು ವಾಂಗಿಬಾತು, ಬಿಸಿಬೇಳೆಬಾತಿಗೆ ಈ ಪೌಡ್ರನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಹುಣಸೆಹಣ್ಣನ್ನು ಹೇಗೆ ಕಿವುಚಿ ರಸನ ಎತ್ತಿಟ್ಕೊಂಡ್ರೆ ಆಯಿತು. 2 ಟೊಮೊಟೊನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆನ ಅರ್ಧ kg ಬೇಳೆಗೆ ಅರ್ಧ kg ರೈಸನ್ನು ಹಾಕಿ ಸಮ ಪ್ರಮಾಣದಲ್ಲಿ ಮಾಡಬೇಕು. ನಾನು ಇಲ್ಲಿ ರೈಸ್ ಜೊತೆಗೆ ಬೇಳೆನ ಕೂಗಿಸ್ಕೊತಾ ಇಲ್ಲ, ಸಪ್ರೇಟು ಬೇಳೆನ ಬೇಯಿಸ್ಕೊಂಡು ನೆಕ್ಸ್ಟು ರೈಸನ್ನು ಮತ್ತೆ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ 2 ಸಲ ತೊಳೆದು ಕುಕ್ಕರ್ನಲ್ಲಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಹೀಗೆ ಬೆಂದಿರಬೇಕು. ಈ ಬೇಳೆ ರಸ ರೈಸು ಮತ್ತು ತರಕಾರಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಆಗಿ ತುಂಬ ರುಚಿಯಾಗಿ ಬರುತ್ತೆ ಬಿಸಿಬೇಳೆಬಾತು. ಅದೇ ನಾವು ಅಕ್ಕಿ ಜೊತೆನೇ ನಾವು ಬೇಳೆ ಸೇರಿಸಿದ್ರೆ ಬೇಳೆ ಸಪ್ರೇಟು, ಅಕ್ಕಿ ಸಪ್ರೇಟ್, ಆ ರೀತಿ ಇರುತ್ತೆ, ಅಷ್ಟು ಚೆನ್ನಾಗಿರಲ್ಲ ಬಿಸಿಬೇಳೆಬಾತು. ಹೀಗೆ ಒಂದು ದೊಡ್ಡ ಕುಕ್ಕರ್ನ ಇಟ್ಕೊಂಡು, ಅಂದರೆ ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಇಲ್ಲಿ ಎಣ್ಣೆ ಮತ್ತು ಆವಾಗಲೇ ತೋರಿಸಿದಂತಹ ತುಪ್ಪ, ಒಗ್ಗರಣೆಗೆ ತುಪ್ಪನ ಯೂಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎಣ್ಣೆ, ತುಪ್ಪ, ನೆಕ್ಸ್ಟು ಸಾಸಿವೆನ ಒಗ್ಗರಣೆಗೆ ಹಾಕ್ಕೊಂಡೆ, ಕರಿಬೇವು ಕೂಡ ಒಗ್ಗರಣೆಗೆ ಹಾಕ್ಕೊಂಡೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕರಿಬೇವು. ಮತ್ತು ಪ್ರತಿಯೊಂದು ಇಲ್ಲಿ ತರಕಾರಿ, ಕಾಳುಗಳು ಏನೇ ಬಳಸಿದ್ರೂ ಕೂಡ ಪ್ರೋಟೀನು, ವಿಟಮಿನ್ಸು ಎಲ್ಲ ತುಂಬಿರುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯ ತುಂಬಿರುತ್ತೆ ಅಂತ ಹೇಳ್ಬೋದು. ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡೆ, ನೀವು ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಗೋಡಂಬಿ ಹಾಕ್ಕೊಂಡೆ. ಗೋಡಂಬಿ ಹಾಕಿದ ತಕ್ಷಣ ತರಕಾರಿನ ಹಾಕಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಗೋಡಂಬಿನ ಹುರ್ಕೋಬೇಕು. ಇಲ್ಲಿ ಪ್ರತಿಯೊಂದು ತರಕಾರಿ ಆಗಲಿ ಮಸಾಲೆ ಆಗಲಿ 1-2 ನಿಮಿಷ ಹೀಗೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹುರಿದಾಗ ಆ ತುಪ್ಪ ಮತ್ತು ಎಣ್ಣೆಯ ಫ್ಲೇವರು ಎಲ್ಲ ತರಕಾರಿ, ರೈಸು, ಬೇಳೆಗೆಲ್ಲ ಸೇರಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಖಂಡಿತ ಒಂದೊಂದೇ ಐಟಮ್ನ ಹಾಕುವಾಗ ಹೀಗೆ 2 ನಿಮಿಷ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿನ ಹಾಕಿದೆ, ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಹೀಗೆ
ಹುರ್ಕೋತಾ ಇದ್ದೀನಿ. ಬಿಸಿಬೇಳೆಬಾತು ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ದೇವರ ಪ್ರಸಾದಕ್ಕೂ ಮಾಡ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಏನಾದರೂ ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದಾಗ ಹಸುವಾದರೆ 10-15 ನಿಮಿಷದಲ್ಲಿ ತಯಾರಿಸ್ಬೋದು. ಮಕ್ಕಳು ತರಕಾರಿ ತಿಂದಂಗೂ ಆಗುತ್ತೆ. ಬೇಳೆ ಕಾಳು ಎಲ್ಲ ಅದರಲ್ಲಿ ಬೆರ್ತಿರೋದ್ರಿಂದ ಮತ್ತು ಬೇಗ ತಿನ್ನಿಸ್ಬೋದು ಮತ್ತು ಬೇಗ ಡೈಜೆಷನ್ ಆಗುತ್ತೆ. ಹೆಲ್ತಿ ಫುಡ್ಡು ರೆಸಿಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ತರಕಾರಿಗಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮತ್ತು ಬಟಾಣಿನ ಹಾಕ್ಕೋತಾ ಇದ್ದೀನಿ. ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಕ್ಯಾಪ್ಸಿಕಮ್ನ ಹಾಕಿಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. ಕ್ಯಾಪ್ಸಿಕಮ್ಮು ಬೇಗ ಬೆಂದೋಗುತ್ತೆ. ಮಿಕ್ಕಿದ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ರೋಸ್ಟ್ ಮಾಡ್ಕೊಳ್ಳುವ. ಮತ್ತು ಇಲ್ಲಿ ಏನು ಅಂದರೆ ವಿಶೇಷ, ಈ ಬಿಸಿಬೇಳೆಬಾತ್ ಮಾಡುವಾಗ ನಾವು ಯಾವುದೇ ರೀತಿಯ ತಲೆ ಬಿಸಿ ಇರಲ್ಲ. ಈಗ ಪಲಾವು, ಬಿರಿಯಾನಿ, ಬೇರೆ ನಾವು ರೆಸಿಪಿಗಳನ್ನ ರೈಸ್ ಐಟಮ್ನ ಮಾಡುವಾಗ ಇಲ್ಲ ನೀರು ಹೆಚ್ಚಾದರೆ ತೆಳುವಾಗುತ್ತೆ, ನೀರು ಕಡಿಮೆ ಆದರೆ ಅದೆಲ್ಲ ತಳ ಹಿಡಿಯುತ್ತೆ. ಈ ರೀತಿ ತಲೆ ಬಿಸಿ ಇರುತ್ತೆ. ಜಾಸ್ತಿ ಅಡುಗೆ ಮಾಡುವಾಗ ನಾವು ಬಿಸಿಬೇಳೆಬಾತನ್ನು ಚೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇದಕ್ಕೆ ಹೆಚ್ಚು ನೀರು ಹಾಕಿದ್ರೂ ಬೇಳೆಯಲ್ಲಿ ನೀರನ್ನು ಹೀರ್ಕೊಳ್ಳೋಂಥ ಕೆಪಾಸಿಟಿ ಇರೋದ್ರಿಂದ ಬಿಸಿಬೇಳೆಬಾತು ತೆಳುವಾಗೇ ಇರಬೇಕು. ಅದರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ, ತಳ ಹಿಡಿಯುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ. ಮತ್ತು ಇದಕ್ಕೆ ಖಾರ ರುಬ್ಬಬೇಕು, ಮಸಾಲೆ ರುಬ್ಬಬೇಕು ಆ ಥರ ಏನಿಲ್ಲ. ಈ ಥರ ಮಸಾಲೆ ಐಟಮನ್ನು ನಾನು ಹೇಳಿದ್ದು ಮನೇಲೇ ಮಾಡ್ಕೊಳ್ಳಿ. ಬಿಸಿಬೇಳೆಬಾತು ಮತ್ತು ವಾಂಗಿಬಾತು ಎರಡಕ್ಕೂ ಯೂಸ್ ಆಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತರಕಾರಿ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರೋಸ್ಟ್ ಮಾಡಿದೆ. ಮತ್ತು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೆ. ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಸುಮಾರು 10-15 ಜನ ಈ ಬಿಸಿಬೇಳೆಬಾತನ್ನ ತಿನ್ಬೋದು. ಅರ್ಧ kg ಅಕ್ಕಿ, ಅರ್ಧ kg ತೊಗರಿಬೇಳೆ ಮತ್ತು ಇಷ್ಟೆಲ್ಲ ತರಕಾರಿ ಇರುವಾಗ ತುಂಬ ಆಗುತ್ತೆ. ಇದು ಬಿಸಿಬೇಳೆಬಾತು ತೆಳು ಇರೋದ್ರಿಂದ ಎಲ್ರಿಗೂ ಸಾಕಾಗುತ್ತೆ. ಇಲ್ಲಿ ಅಕ್ಕಿನ 2 ಸಲ ನೀಟಾಗಿ ತೊಳೆದು 2 ಗ್ಲಾಸ್ ಅಕ್ಕಿನ ನಾನಿಲ್ಲಿ ಸೇರಿಸ್ಕೊಂಡೆ. ಅಕ್ಕಿನೆಲ್ಲ ತೊಳೆದಾಯಿತು. ಮತ್ತು ಇಲ್ಲಿ ನೋಡಿ ಬೇಳೆ ಸ್ವಲ್ಪ ಬೇಯಿಸಿದ್ದೀವಿ. ಬೇಳೆ ಚೆನ್ನಾಗಿ ಬೆಂದರೆ ಅದರಲ್ಲಿರೋ ರಸ ಚೆನ್ನಾಗಿ ಹಿಡಿಯುತ್ತೆ ಅಂತ ಆವಾಗಲೇ ಹೇಳಿದೆ. ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಈ ರೀತಿ ನೀರನ್ನು ಕುದಿಸಿ ಬಿಸಿ ಮಾಡಿ ಹಾಕ್ಕೊಳ್ಳಿ. ತಣ್ಣೀರು ಹಾಕೋದ್ಕಿಂತ ಎಲ್ಲ ಅಡುಗೆಗಳಿಗೂ ಕೂಡ ಬಿಸಿ ನೀರು ಹಾಕ್ಕೊಂಡ್ರೆ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಟಿಪ್ಸ್ಗಳೆಲ್ಲನೂ ಫಾಲೋ ಮಾಡಿಕೊಂಡು ಅಡುಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ. ಮತ್ತು ಬಿಸಿ ನೀರನ್ನು ಹಾಕಿದ್ಮೇಲೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿದೆ. ಎಲ್ಲ ಕರೆಕ್ಟಾಗಿತ್ತು, ಸಖತ್ತಾಗಿತ್ತು. ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಬಿಸಿಬೇಳೆಬಾತು ಈಗ 90% ರೆಡಿ ಆಯಿತು ಅಂತಲೇ ಹೇಳ್ಬೋದು. 2 ವಿಷಲ್ನ ಕೂಗಿಸ್ಕೊಂಡಾಯಿತು. 2 ವಿಷಲ್ ಕೂಗಿದ್ಮೇಲೆ ಬಿಸಿಬೇಳೆಬಾತು ಪರ್ಫೆಕ್ಟಾಗಿ ರೆಡಿ ಆಯಿತು. ಮನೆ ತುಂಬ ಪರಿಮಳ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಖಂಡಿತ ನಾನು ತೋರಿಸಿರೋವಂಥ ಐಟಮ್ಗಳನ್ನ ಹಾಕ್ಕೊಂಡು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಮನೆಯಲ್ಲಿರೋವರೆಗೂ ಇಷ್ಟ ಆಗುತ್ತೆ. ಗೆಸ್ಟ್ ಬಂದಾಗ ಮಾಡಿಕೊಡಿ, ಹೇಗೆ ಮಾಡಿದ್ರಿ ಅಂತ ಖಂಡಿತ ಕೇಳಿ, ಅವರು ಕೂಡ ತಿಳ್ಕೊಂಡು ಮಾಡ್ಕೊತಾರೆ. ಬಿಸಿಬೇಳೆಬಾತ್ಗೆ ಕಾಂಬಿನೇಷನ್ ಅಂದರೆ ಬೆಣ್ಣೆ ಅಥವಾ ತುಪ್ಪನ ಬಿಸಿಬೇಳೆಬಾತ್ ಮೇಲೆ ಹಾಕ್ಕೊಂಡು ಮತ್ತು ಉಂಡೆ ಖಾರ ಬೂಂದಿನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ವಾರದಲ್ಲಿ 1 ಸಲ, 15 ದಿನಕ್ಕೊಂದು ಸಲನಾದರೂ ಬಿಸಿಬೇಳೆಬಾತನ್ನ ಮಾಡಿ. ಯಾಕಂದರೆ ಇದರಲ್ಲಿ ಹೆಚ್ಚು ಪ್ರೋಟೀನು, ವಿಟಮಿನ್ಸು ಎಲ್ಲ ಇರುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನೀವು ಹೆಚ್ಚಿನ ತರಕಾರಿಗಳನ್ನ ಅಂದರೆ ಹೂಕೋಸು, ಬ್ರೋಕೊಲಿ ಈ ಥರ ಎಲ್ಲ ಸೇರಿಸ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ ಹಾಕ್ಕೊಂಡು ಕೂಡ ಮಾಡ್ಬೋದು. ಜೊತೆಗೆ ಶೇಂಗಾ ಅಂದರೆ ನೆಲಗಡಲೆ ಬೀಜ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ತುಂಬ ಟೇಸ್ಟ್ ಬರುತ್ತೆ. ಬೇರೆ ಬೇರೆ ರೀತಿ ಹೀಗೆ ಟ್ರೈ ಮಾಡಿ ನೋಡ್ಬೋದು. ಕೆಲವರು ಒಗ್ಗರಣೆನ ಲಾಸ್ಟಲ್ಲಿ ಅಂದರೆ ಬೇಳೆ ಅಕ್ಕಿ ಎಲ್ಲ ಬೇಯಿಸಿ ಒಗ್ಗರಣೆನ ಲಾಸ್ಟಲ್ಲಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಬೇಯಿಸ್ತಾರೆ. ಇನ್ನು ಕೆಲವರು ಅಕ್ಕಿ, ತರಕಾರಿ, ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಒಂದೇ ಸಲ ಕೂಗಿಸ್ತಾರೆ. ಆ ರೀತಿ ಆದರೆ ಒಂದು ಅನ್ನ ಸಾಂಬಾರು ಜೊತೆ ತಿಂದಂಗಾಗುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಯಾರೆಲ್ಲ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.